ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಕೈ ಅಭ್ಯರ್ಥಿ ಉಮೇಶ್ ಮೇಟಿ ಮತದಾನವನ್ನು ಮಾಡಿದ್ದಾರೆ. ಸ್ವಗ್ರಾಮ ತಿಮ್ಮಾಪುರದಲ್ಲಿ ಬೂತ್ ಸಂಖ್ಯೆ 39ರಲ್ಲಿ ವೋಟಿಂಗ್ ಅನ್ನು ಮಾಡಿದ್ದಾರೆ ಉಮೇಶ್ ಮೇಟಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇ ಗೆಲ್ಲುತ್ತೇನೆ, ಬಾಗಲಕೋಟೆ ಜನರು ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ, ಬಾಗಲಕೋಟೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡ್ತೇನೆ, ನಮ್ಮ ತಂದೆ ಹೇಳಿದಂತೆ ನಡೆದುಕೊಂಡು ಬಂದಿದ್ದೇವೆ ಅಂತ ಮತದಾನ ಮಾಡಿದ ನಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುವಕರಿಗೆ ಉದ್ಯೋಗ ಅವಕಾಶವನ್ನು ನಾವು ಕಲ್ಪಿಸ್ತೇವೆ, ಅಭಿವೃದ್ಧಿ ಕಾರ್ಯದತ್ತ ಮುಖ ಮಾಡ್ತೇವೆ, ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿಕೊಡ್ತೇವೆ ಅನ್ನುವಂತ ಭರವಸೆಯನ್ನ ನೀಡಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಮತದಾನಕ್ಕೆ ಆಗಮಿಸಿ ಮತದಾನವನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಹಾಗೆ ತಂದೆ ಹೇಳಿದಂತೆ ತಂದೆಯ ಹಾದಿಯಲ್ಲೇ ನಾನು ನಡೆದುಕೊಂಡು ಬಂದಿದ್ದೇನೆ, ಬಾಗಲಕೋಟೆಯ ಸರ್ವಾಂಗೀಣ ಅಭಿವೃದ್ಧಿ ಮಾಡೋದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿಯಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡ್ತಾ ಇದ್ದೀರಾ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇ ಗೆಲ್ಲೋದು ಅನ್ನುವಂಥ ವಿಶ್ವಾಸವನ್ನ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಮತದಾನವನ್ನ ಮಾಡಿದ ನಂತರದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಭರವಸೆಯನ್ನ ನೀಡುವಂಥ ಕೆಲಸವೂ ಆಗಿದೆ. ಯುವ ಜನತೆಗೆ ಉದ್ಯೋಗವನ್ನ ಕಲ್ಪಿಸಿ ಕೊಡ್ತೇವೆ, ಅಭಿವೃದ್ಧಿ ಆಗೋದ್ರ ಕಡೆಗೆ ಹೆಚ್ಚು ಗಮನ ಹರಿಸುತ್ತೇವೆ, ಅಭಿವೃದ್ಧಿಯ ಪದದತ್ತ ಸಾಕ್ತೇವೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಮಾತನಾಡಿದ್ದಾರೆ. ನಿರೀಕ್ಷೆ ಮಾಡ್ತೀವಿ ಸರ್. ಈಗ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತೆಲ್ಲ ಆರೋಪ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರು ಮಾಡಿದ್ರು, ಏನಾದ್ರು ಪರಿಣಾಮ ಬೀರತ್ತ? ಸರ್ಕಾರ ಕಾರ್ಯಕ್ರಮ ಕೊಟ್ಟಿದ್ದು ನೋಡ ನಮಗೆ ಇವತ್ತು ಇಷ್ಟು ಪರವಾಗಿದೆ, ನಾವೇ ಆಸೆ ಬರೋದು. ಈ ಹಣ ಹಂಚಿದ್ದಾರೆ ಅಲ್ಲ, ಹಂಗೆ ಆರೋಪ ಮಾಡಕ್ಕೆ ಅವ್ರಿಗೆ ಮಾಡೋರು ಸರ್ಕಾರ ಇದೆ. ಹಂಗಾಗಿ ಕಾಂಗ್ರೆಸ್ ಪರ ಗಾಳಿ ಇದೆ, ಚೆನ್ನಾಗಿದೆ. ಎಷ್ಟು ಲೀಡ್ ನಿರೀಕ್ಷೆ ಮಾಡ್ತೀವಿ? ಈಗ 15-20 ಸಾವಿರ ಇರ್ಬೋದು. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತೆಲ್ಲ ಆರೋಪ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರು ಮಾಡಿದ್ರು, ಏನಾದ್ರು ಪರಿಣಾಮ ಬೀರತ್ತ? ಸರ್ಕಾರ ಕಾರ್ಯಕ್ರಮ ಕೊಟ್ಟಿದ್ದು ನೋಡ ನಮಗೆ ಇವತ್ತು ಇಷ್ಟು ಪರವಾಗಿದೆ, ನಾವೇ ಆಸೆ ಬರೋದು. ಈ ಹಣ ಹಂಚಿದ್ದಾರೆ ಅಲ್ಲ, ಹಂಗೆ ಆರೋಪ ಮಾಡಕ್ಕೆ ಅವ್ರಿಗೆ ಮಾಡೋರು ಸರ್ಕಾರ ಇದೆ. ಹಂಗಾಗಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ. ಸೋಮಶೇಖರ್, ಇನ್ನು ಬಾಗಲಕೋಟೆಯಲ್ಲಿ ಯಾವ ರೀತಿಯಾದಂತಹ ಮತದಾನ ಸಾಗ್ತಾ ಇದೆ, ಜನರು ಯಾವ ಸಂಖ್ಯೆಯಲ್ಲಿ ಸೇರಿದ್ದಾರೆ, ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಕೂಡ ಮತದಾನ ಮಾಡಿ ಏನ್ ಹೇಳಿದ್ದಾರೆ? ಸದ್ಯಕ್ಕೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 322 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಸೂಚಿಸಿದ ಮಾರ್ಗದರ್ಶನಗಳಂತೆ ಈಗಾಗಲೇ ಬಾಗಲಕೋಟೆ ಜಿಲ್ಲಾಡಳಿತ ಸಿದ್ಧತೆಗಳನ್ನು ಮಾಡಿಕೊಂಡು ಪೂರ್ಣಗೊಳಿಸಿ ಈಗ ಮತದಾನವನ್ನು ಆರಂಭಗೊಳಿಸಿರುವಂತದ್ದು. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭಗೊಂಡಿದೆ. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ತಮ್ಮ ಸ್ವಗ್ರಾಮ ತಿಮ್ಮಾಪುರದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ವಿಶೇಷ ಅಂದ್ರೆ ಟಗರಿನೊಂದಿಗೆ ಮತಗಟ್ಟೆ ತನಕ ಆಗಮಿಸಿ ನಂತರ ಮತಗಟ್ಟೆ ಒಳಗೆ ತೆರಳಿ ತಮ್ಮ ಮತದಾನವನ್ನ ಮಾಡಿರುವಂತದ್ದು. ಇನ್ನು ಬಿಸಿಲು ಏರುವ ಮುನ್ನವೇ ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಸರತಿ ಸಾಲಿನಲ್ಲಿ ಬಂದು ಮತದಾರರು ತಮ್ಮ ವ್ಯಾಪ್ತಿಯ ಮತಗಟ್ಟೆಗಳಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇರುವಂತದ್ದು. ಉತ್ಸಾಹದಿಂದ ಮತಗಟ್ಟೆಗಳತ್ತ ಮತದಾರರು ಆಗಮಿಸಿ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇನ್ನು ಪಿಂಕ್ ಮತಗಟ್ಟೆಗಳತ್ತ ಕೂಡ ಯುವತಿಯರ ದಂಡು ಹರಿದು ಬರ್ತಾ ಇದೆ. ಅವರು ಕೂಡ ಬಾಗಲಕೋಟೆಯ ನವನಗರದ ಅಂಬೇಡ್ಕರ್ ಭವನದಲ್ಲಿ ನಿರ್ಮಿಸಲಾದಂತಹ ಪಿಂಕ್ ಬೂತ್ ನಲ್ಲಿ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ವಯೋವೃದ್ಧರಿರ್ಬೋದು ಮತ್ತೆ ಮಹಿಳೆಯರಿರ್ಬೋದು, ಅವರು ಬಿಸಿಲೇರುವ ಮುನ್ನವೇ ತಮ್ಮ ಹಕ್ಕನ್ನ ಚಲಾಯಿಸಿ ಮನೆಗಳಿಗೆ ಹೋಗಿ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಹೀಗಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ರಣಕಣ ರಂಗೇರಿದೆ. ರಣಕಲಿಗಳ ಎದೆಯಲ್ಲಿ ಢವಢವ ಅಂತೂ ಶುರುವಾಗಿದೆ. ಯಾಕಂದ್ರೆ ಮತದಾರ ಪ್ರಭು ಯಾರನ್ನ ಆಶೀರ್ವದಿಸ್ತಾನೆ ಅನ್ನೋದು ಕೂಡ ಅಷ್ಟೇ ಪ್ರಶ್ನೆಯಾಗಿರುವಂತದ್ದು. ಈಗ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಬಾಗಲಕೋಟೆ ನಗರದ ವಿವೇಕಾನಂದ ಶಾಲೆಯಲ್ಲಿರುವಂತಹ ಮತಗಟ್ಟೆಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಚುನಾವಣಾ ಪ್ರಕ್ರಿಯೆ ಮತದಾನದ ಕಾರ್ಯ ಏನಿದೆ ಅತ್ಯಂತ ಶಾಂತಿಯುತವಾಗಿ ಉತ್ಸಾಹಭರಿತವಾಗಿ ಜರುಗಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ.